ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗರಾಜ್ ವ್ಲಾಗ್ಸ್. ಹೇಗೆ ಬರುತ್ತೆ ಏನು ಅಂತ ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡ್ರೆ ತಿನ್ನೋಕ್ಕೂ ಪ್ಲೇನ್ ತಿಂದು ತಿಂದು ಬೋರ್ ಆಗಿರುತ್ತೆ ಮಕ್ಕಳಿಗೆ. ಈ ಥರ ಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಸ್ವಲ್ಪ ಕ್ರೇವಿಂಗ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೂರ್ಯಕಾಂತಿ ಬೀಜ ಮತ್ತು ಪಂಪ್ಕಿನ್ ಬೀಜ ಮಾತ್ರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಟೇಸ್ಟ್ ನೋಡಬೇಕಲ್ವ ಹೇಗೆ ಬರುತ್ತೆ ಏನು ಅಂತಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ನೋಡಿ ಬ್ರೌನ್ ಆದರೆ ಸಾಕಾಗುತ್ತೆ. ಇದೆಲ್ಲ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ರೋಸ್ಟ್ ಆದಮೇಲೆ ನಾನಿಲ್ಲಿ ಪಂಪ್ಕಿನ್ ಮತ್ತು ಸೂರ್ಯಕಾಂತಿ ಬೀಜನ ಹಾಕ್ಕೊಂಡಿರೋದು. ಯಾಕಂದರೆ ಅದು ಬೇಗ ರೋಸ್ಟ್ ಆಗುತ್ತೆ ಅಂದ್ಬಿಟ್ಟು. ಈ ಕಡೆ ಬಂದು ನಾನು ಪನ್ನೀರನ್ನ ಕೂಡ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಬರೀ ಸಾಲ್ಟು ಮತ್ತು ಖಾರ, ಧನಿಯಾ ಪೌಡ್ರು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವೇನೇನೋ ಆ್ಯಡ್ ಮಾಡೋದಕ್ಕಿಂತ ಸಿಂಪಲಾಗಿ ಈ ಥರ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈಗ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸು ಆಲ್ಮೋಸ್ಟ್ ರೋಸ್ಟ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ನಾನು ಅದಕ್ಕೆ ಕೈಯಲ್ಲೇ ಹಾಕ್ಕೊಳ್ತೀನಿ. ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಕೂಡ ಹಾಕಬಾರ್ದು. ಒಂದು ಸ್ವಲ್ಪ ಅಚ್ಚ ಪುಡಿ ನೋಡಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತಾಯಿದ್ದೀನಿ ಅಂತ ನೋಡ್ಬೋದು. ಯಾಕಂದರೆ ನಾನು ಜಾಸ್ತಿ ಹಾಕ್ತಾಯಿಲ್ಲ ಇಲ್ಲಿ. ಮನೆಯಲ್ಲೇ ಮಾಡಿಕೊಂಡಿರುವಂಥ ಪೆಪ್ಪರ್ ಪುಡಿ ಸ್ವಲ್ಪ, ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಟೇಸ್ಟ್ ಎಕ್ಸ್ಟ್ರಾ ಮಾಡುತ್ತೆ, ಸ್ವಲ್ಪ ಹುಳಿ ಫ್ಲೇವರ್ ಕೊಡುತ್ತೆ. ಈಗ ಆಯಿಲ್ ತಗೊಳ್ಳಿ, ಸ್ವಲ್ಪ ಈ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಮಸಾಲ ಎಲ್ಲ ಅದಕ್ಕೆ ಹಿಡಿಯೋದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್. ಸೇಮ್ ನೀವು ಹೊರಗಡೆ ತಿಂತೀರಲ್ವ ಅದೇ ಥರ ನಿಮ್ಗೆ ಅನಿಸುತ್ತೆ. ಬೇಕಿದ್ರೆ ನೀವು ಕೂಡ ಫಸ್ಟ್ ಒಂದು ಸ್ವಲ್ಪ ಟ್ರೈ ಮಾಡಿ, ಆಮೇಲೆ ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೊಳ್ಬೋದು. ನಿಮ್ಮ ಮನೇಲಿ ತಿಂತಾರಾ ಇಲ್ವಾ ಅಂತ ನೀವು ನೋಡ್ಕೊಳ್ಬೇಕಲ್ವಾ. ಅಷ್ಟೇ ಫ್ರೆಂಡ್ಸ್, ಇದು ರೆಡಿ ಆಯಿತು. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಈ ಥರ ಮಾಡಿಟ್ಕೊಂಡ್ರೆ ನಿಮ್ಮ ಮನೇಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಟೈಮ್ ಆಯಿತು ಫ್ರೆಂಡ್ಸ್, ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾರೆ. ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅವರು ಡ್ಯಾನ್ಸ್ ಕ್ಲಾಸಿಂದ ಬಂದ ತಕ್ಷಣ ಕೊಡ್ಬೋದು ಅಂತಂದ್ಬಿಟ್ಟು. ಯಾಕಂದರೆ 7 o'clock ಆಗುತ್ತೆ. 7 o'clock ಅಷ್ಟರಲ್ಲಿ ನಮ್ಮ ಡಿನ್ನರ್ ಕೂಡ ಮುಗಿಸ್ಬೋದು ಅಂತಂದ್ಬಿಟ್ಟು ಈಗ ಹೋಗಿ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಬರ್ತೀನಿ. ಅದೇ ಡ್ರೈ ಫ್ರೂಟ್ಸ್ ಅಂತೂ ತಂದೆ ಮಗಳಿಬ್ರು ತಿಂತವ್ರೆ. ನಿಂತಿದ್ದ ಬನ್ವಾ ಹೆಂಗಿತ್ತು? ಹೆಂಗೈತಪ್ಪ? ಚೆನ್ನಾಯ್ತಂತೆ ಫ್ರೆಂಡ್ಸ್. ನಾನು ಇವಾಗ ತಿಂತೀನಿ. ಊಟ ಇಟ್ಕೊಂಡ್ಬೇಳೆ ಸಾರು, ಅನ್ನ, ಸೌತೆಕಾಯಿ, ಪನ್ನೀರು. ಈಗ ಊಟ ಎಲ್ಲ ಆದಮೇಲೆ ಆಚೆ ಎಲ್ಲ ಗುಡಿಸ್ಕೊಂಡು ಈಗಲೇ ಒರೆಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮಾರ್ನಿಂಗು ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ. 4 o'clockಗೆ ಮನೆ ಬಿಡಬೇಕು. ಅದಕ್ಕೋಸ್ಕರ ನೈಟೇ ಮಾಡಿಟ್ಕೊಳ್ತಾ ಇದ್ದೀನಿ. ಆಚೆ ಕೂಡ ರಂಗೋಲಿ ಹಾಕಿಟ್ಕೊಂಬಿಟ್ರೆ ನನಗೂ ಕೂಡ ಬೆಳಗ್ಗೆ ಸ್ವಲ್ಪ ಬೇಗ ಹೋಗ್ಬೋದು ಅನ್ನೋದಕ್ಕೋಸ್ಕರ ಈಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಈಗ ಊಟ ಈಗ ತಿಂದಿದ್ದಾಯಿತು. ಊಟ ಟೈಮ್ ಕೂಡ ಆಗ್ತಾಯಿದೆ ಮತ್ತು ನಿದ್ದೆ ಕೂಡ ಸಾಲಲ್ಲ, ಬೇಗ ರೆಡಿ ಆಗಬೇಕು ಅಂತಂದ್ಬಿಟ್ಟು. ಇದು ಬಂದು ಮಾರ್ನಿಂಗ್ ಕ್ಲಿಪ್ಪು. ದೊಡ್ಡ ಚಿಕ್ಕ ಮಗಳು ವೆಯ್ಟ್ ಮಾಡ್ತಿದ್ದಾಳೆ. ನಮ್ಮ ಅಕ್ಕ ಅವ್ರು ಬರಲ್ಲ, ಅವ್ರದ್ದು ನಾಳೆ ಫ್ರೆಂಡ್ಸ್ ದರ್ಶನ, ನಮ್ಮದು ಇವತ್ತು. ಏನು ಕಾಣಿಸ್ತಾ ಇಲ್ಲ ಗೈಸ್.
ಏನು ಕಾಣಿಸ್ತಲ್ಲ ಅಂದ್ರೆ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ. ಒಂದು ಕಾಲೇಜ್ ಬೀಟ್ ಮಾಡ್ತಾ ಇದೆ ಗೈಸ್ ನೋಡಿ. ಮ್ಯಾಕು ಇರಲ್ಲ. ಪೊಲೀಸ್ ಠಾಣೆ ಇದು, ಆದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ನೋಡೋಣ ಏನಾಗಿದೆಯೋ. ನೋಡಿ ನಮ್ಮ ಮಾಮ ಅಲ್ಲಿ ಜನ ಸೇವಕ ಥರ ಹೋಗಿದ್ದಾರೆ ಪಂಚ ಇಟ್ಕೊಂಡು. ಮುಂದೆ ಏನಾಗಿದೆಯೋ ನೋಡೋಣ. ಚಳಿ ಆಗ್ತಿದೆ ಗೈಸ್, ಚಳಿ. ಗೈಸ್ ನಮ್ಮ ಎಲ್ಲ ಫುಲ್ಲು ಬಾಚ್ಕೊಂಬಿಟ್ಟಿದ್ರು ಇವಾಗ ಎದ್ರು. ನೋಡಿ ಗೈಸ್ ಒಂದು ಸ್ವಲ್ಪ ಮೂವ್ ಆಯಿತು. ಮೂವ್ ಆಗ್ತಿದೆ ನೋಡೋಣ. ಆಕ್ಸಿಡೆಂಟ್ ಅಂತೆ ಯಾರೋ ಹೇಳಿದ್ರು ಕೇಳಿದೆಲ್ಲ ಆಕ್ಸಿಡೆಂಟ್ ನೋಡಿ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಅಣ್ಣ ಬ್ಲೀಚಿಂಗ್ ಯಾರೋ ಫೋನ್ ಮಾಡಿದ್ರು ಗೈಸ್ ನಮ್ಮ ಡ್ಯಾಡಿಗೆ. ನಮ್ಮ ತಾತ ಇರಬೇಕು. ಹೆಂಗೆ ಡ್ಯಾಡಿಗೆ ಎಷ್ಟು ಮಾಡಿದ್ದ? ಆಕ್ಸಿಡೆಂಟ್ ಆಗಿ ಜಾಮ್ ಆಗ್ಬಿಟ್ಟೈತೆ ಅಂತ ಹೇಳಿ ಆ ಕಡೆ ಈ ಕಡೆ ಎರಡು ಕಡೆನೂ ಬ್ಲಾಕ್ ಇತ್ತು ಗೈಸ್. ಅದಕ್ಕೆ ಯಾವ್ದು ಹಳ್ಳಿ ರೋಡ್ ಎತ್ಕೊಂಡು ಹೋಗ್ತಾ ಇದ್ದೀರಿ. ಅಲ್ಲೇ ಆ ರೋಡ್ ಹೋಗ್ತಾ ಇದ್ದೀರಿ ಡ್ಯಾಡಿ. ಇದೊಂದು ಸೆಕೆಂಡ್ ಊರು. ನಂಗ್ಲಿ ಪಂಗ್ಲಿ ಚಿತ್ವಂಗ್ಲಿ. ಅಣ್ಣ ಚಿತ್ತೂರು ಮೇನ್ ರೋಡ್ ಹೋಗ್ಬೇಕು. ಇದು ಚಿತ್ತೂರು ರೋಡ್ ಕಟ್ಲು ಬೋಲ ಬೆಂಗಳೂರು ಪೊಲೀಸ್ ಹಿಂಗೆ ಕಳಿಸ್ತಾ ಚಿತ್ತೂರು ಕಡೆ ಲೆಫ್ಟ್ ಎಂಡಿಂಗ್ ರೋಡ್ ಲೆಫ್ಟ್ ಅಣ್ಣ. ಅದೇ ಪೊಲೀಸ್ ಹಿಂಗೆ ಹೋಗ್ಬಿಟ್ಟು ಸ್ವಲ್ಪ ಒಂದು 5 ಕಿಲೋಮೀಟರ್ ಆದರೆ ಆಮೇಲೆ ಪಾಸ್ ಆಗ್ಬಿಡ್ತೀನಿ ಅಂತ. ಈಗ ಟಿಫನ್ ಮಾಡೋದಕ್ಕೆ ಬಂದಿದ್ದೀರಿ ಫ್ರೆಂಡ್ಸ್. ನಾವು ತಿರುಪತಿಗೆ ಹೋದರೆ ರೆಗ್ಯುಲರಾಗಿ ಈ ಹೋಟ್ಲಿಗೆ ಬರ್ತೀವಿ. ಬನ್ನಿ ಟಿಫನ್ ಮಾಡಿಕೊಂಡು ಮತ್ತೆ ನಮ್ಮ ಟ್ರಾವೆಲ್ನ ಮುಂದುವರ್ಸೋದು. ಗೈಸ್ ಇವಾಗ ಬೆಟ್ಟ ಹತ್ತಾ ಇದ್ದೀವಿ. ಫೋನ್ ಎಲ್ಲ ಕಾರಲ್ಲೇ ಹಾಕ್ತಾ ಇದೀವಿ. ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಒಂದ್ಸಲ ನೋಡಿ ನಿಮ್ಮ ದರ್ಶನ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ದರ್ಶನ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಟೈಮ್ ಆಗೋಯ್ತು ದರ್ಶನ ಮುಗಿಸೋಷ್ಟರಲ್ಲಿ. ಜರಿ ಮಳೆ ಬೀಳ್ತಾ ಇದೆ. ಮಳೆ ಬೀಳ್ತಾ ಇಲ್ಲ, ಮಳೆ ನೀರು ಬರ್ತಾ ಇದೆ. ರೋಡ್ ಮಾಡಿರೋದು ವಿಶ್ವೇಶ್ವರಯ್ಯ ಅವರಂತೆ ಫ್ರೆಂಡ್ಸ್. ನಮ್ಮ ಅಣ್ಣ ಹೇಳ್ತಾರೆ ತಿರುಪತಿಗೂ ರಸ್ತೆ ಇರಲಿಲ್ಲ ಅಂದ್ಬಿಟ್ಟು ಇಂಜಿನಿಯರು ವಿಶ್ವೇಶ್ವರಯ್ಯ ಫ್ರೆಂಡ್ಸ್. ನಮ್ಮ ಕರ್ನಾಟಕದ ಹೆಮ್ಮೆ. ನಮ್ಮ ಹೆಮ್ಮೆ ತಿರುಪತಿ ಬೇಜಾನ್ ನಮ್ಮ ಕರ್ನಾಟಕದವ್ರದ್ದೇ ಇರೋದು. ಕೃಷ್ಣದೇವರಾಯನು ಜಾಸ್ತಿ ಆಟ್ರೋ ಕಂಟ್ರಲ್ಲು ಮಲ ಡ್ಯಾಮ್ಗಳು ಕಂಡಿರ್ತಿದೆ. ಕೃಷ್ಣ ಇದು ವಿಶ್ವೇಶ್ವರಯ್ಯನಂತೆ. ತೆಲುಗು ಅಂತ ಹೇಳ್ತಾ ಇದ್ದ. ಬಸ್ ಚಾರ್ಜ್ ಕಾಸು ಇಲ್ದಿರಾ ಬೆಂಗಳೂರಿಂದ ಬಂದು ಅವ್ರ ಅಮ್ಮನ ಅಂಡಾಗ್ಲು ಗುಂಡಿಗಳೆಲ್ಲ ಅವ್ರ ಅಪ್ಪನ ತಗೊಂಡ್ಬಿಡ್ತಾರಂತೆ. ಅಂಡಾಗ್ಲು ಗುಂಡಿಗಳೆಲ್ಲ ಮಾರಿ ಎಕ್ಸಾಮ್ ಫೀಸ್ ಬರೆಯಾಗ ತಗೊಂಡೋಗಿ ಕಟ್ಟಿ ಬರ್ತಿದ್ದಂತೆ. ಅದು ಎಕ್ಸಾಮ್ ಫೀಸ್ ಕಟ್ಟ ಟೈಮ್ ಆಗ್ಬಿಟ್ಟು ಅಂದ್ಬಿಟ್ರಂತೆ ಕಾಲೇಜಾಗ. ಯಾರನ್ನೋ ಬೇಲಾಡಿ ಏನೋ ಮಾಡಿ ಬರ್ದಿ ಕಷ್ಟ ಯಾರು ಕಷ್ಟ ಬಿದ್ದು ಓದಿರ್ತಾರೆ ನೋಡ್ಮಲ್ಲ ಅವ್ರ ಪ್ರತಿಫಲ ಸಿಕ್ಕೈತೆ. ಅಯ್ಯಪ್ಪನ ಆ ಕಾಲದಾಗೆ ಕಷ್ಟ ಬಿದ್ದು ಓದಿ ಅಷ್ಟು ತಲೆ ನೋಡ ಅಯ್ಯಪ್ಪನ ಇಂಜಿನಿಯರ್
ಫಾರಿನಾಗ ಹೋಗಿ ಕೇಳಿದಂತೆ ಫಾರಿನಾಗ ಹೋಗಿ ಕೆಲಸ ಮಾಡಿದಂತೆ ಅವರು ನಿಮ್ಗೆ ಏನ್ ಬೇಕು ಕೇಳೋದ್ರಂತೆ ನಿಮ್ಗೇನು ಬೇಡ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು ರೈಲ್ವೆ ಲೈನು ನಾವೆಲ್ಲ ಹೇಳ್ತೀರಿ ಬ್ರಿಟಿಷ್ ಕಾಲದಾಗ ಆಗಿದ್ ಲೈನ್ ಅಂತೆ ಚಿಕ್ಕಬಳ್ಳಾಪುರ ಲೈನ್ ಗೊತ್ತಾ ಇಲ್ಲೊಂದು ಫಾಲ್ಸ್ ಇದೆ ಬಾಕ್ಲು ದೇವಸ್ಥಾನ ಗರ್ಭಗುಡಿ ಎಲ್ಲ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಫಾಲ್ಸ್ ಮಳೆ ಚೆನ್ನಾಗಾಗಿದೆ ಈಗ ಇಲ್ಲಿ ಬಜ್ಜಿಗೆ ನಿಲ್ಸಿದ್ದಾರೆ ಫ್ರೆಂಡ್ಸ್. ನಾವು ರೆಗ್ಯುಲರ್ ಆಗಿ ಬಜ್ಜಿ ತಗೊಳ್ತೀವಿ. ಈಗ ಬಜ್ಜಿ ನಮ್ದೇ. ನೈಟು ಡಿನ್ನರ್ಗೆ ಆರಾಧ್ಯ ಗ್ರ್ಯಾಂಡ್ಗೆ ಬಂದಿದ್ದೀವಿ. ಕಾಣಿಸಲ್ಲ ಬಿಡಪ್ಪ, ಏನಾಗಲ್ಲ ಅಂತ ಕೇಳಿದ್ದೀನಿ ಸಿಗಲ್ಲ ನೀನು. 100 ಒಂದು ಫೈರ್ ಬಿಡು. ಬಿಂದು ಫಸ್ಟ್ ಎಲ್ಲ ಬಗಿತ ನಡಿ. ಫಸ್ಟ್ ಬಿಂದು ಅಂತ ಸುಮ್ಮನೆ ಇರು. ಜಾಗ ಬಿಡು ಬವಿ ಮಣಿ, ಜಾಗ ಬಿಡು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.